ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯುವ ನಿಧಿ ಸ್ಕೀಮ್ ಕ್ಯಾನ್ಸಲ್ ಆಗಬಹುದೇನೋ, ಬಿಕಾಸ್ ಅದಕ್ಕೆ ಝೀರೋ ಅನುದಾನ, ಏನು ಅನುದಾನವನ್ನು ಕೊಟ್ಟಿಲ್ಲ, ಅಂದರೆ ಬಜೆಟಲ್ಲಿ ಘೋಷಣೆ ಮಾಡಿಲ್ಲ ಅಂತ ವಿಡಿಯೋ ಮಾಡಿ ತಿಳಿಸಿದೆ. ಬಟ್ ಅದು ಇನ್ನೂ ಫೈನಲ್ ಇಲ್ಲ ಅಂತ ಹೇಳಿದೆ. ಆ್ಯಂಡ್ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ದೀರಾ, ನೀವು ನೋಡ್ಬೋದು. ಇಲ್ಲಿ ಒಬ್ರು ಯಾರೋ ಕಾಮೆಂಟ್ ಮಾಡಿದರು, ಅದು ಆ್ಯಕ್ಚುಲಿ ನನಗೆ ಸಿಗ್ತಾ ಇಲ್ಲ. ಸೊ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಏನಪ್ಪ ಅಂತಂದರೆ, ಸುಮ್ಮನೆ ಏನಕ್ಕೆ ವೀಡಿಯೋ ಮಾಡ್ತೀರಾ, 600 ಕೋಟಿ ಆಲ್ರೆಡಿ ಇಟ್ಟಿದ್ದಾರೆ. ಸೊ ನಿಮ್ಮ ನ್ಯೂಸ್ ನೋಡಿಕೊಂಡು ನಾವು ಮೊದಲಿಂದ ನೋಡ್ತಾ ಇದ್ವಿ, ಈ ಥರ ಫೇಕ್ ನ್ಯೂಸ್ ಏನಕ್ಕೆ ಹಾಕ್ತೀರಾ ಅಂತ ಹೇಳಿದರು. ಆ್ಯಂಡ್ ಇದು 600 ಕೋಟಿ ಸಿಕ್ಕಿಲ್ಲ. ಓಕೆ, ಇದು ನೀವು ಏನು ತಿಳ್ಕೊತಾ ಇದ್ದೀರಾ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮಗೆ ಏನಾದರೂ ಫೇಕ್ ವೀಡಿಯೋಸ್ ಅನಿಸ್ತಾ ಇದ್ದರೆ, ಐ ಆಮ್ ನಾಟ್ ಫೋರ್ಸಿಂಗ್ ಯು ಟು ವಾಚ್ ಮೈ ವೀಡಿಯೋಸ್. ಓಕೆನಾ? ಸೊ ಇಷ್ಟ ಇಲ್ಲ ಅಂತಂದರೆ ಪ್ಲೀಸ್ ನೀವು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಬಹುದು. ಸೊ ಯಾರಿಗೆಲ್ಲ ಯೂಸ್ಫುಲ್ ಆಗ್ತಾ ಇದೆ ಅವರು ನೋಡಿ. ಬಿಕಾಸ್ ಬೀಯಿಂಗ್ ಆ್ಯನ್ ಎಜುಕೇಟೆಡ್ ಸ್ಟೂಡೆಂಟ್, ನಾನು ಕೂಡ ಎಜುಕೇಟೆಡೇ ಇದ್ದೀನಿ. ಆ್ಯಂಡ್ ನಾಟ್ ಫಾರ್ ವ್ಯೂಸ್ ಪರ್ಪಸ್ ಸುಮ್ಮನೆ ಓನ್ ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡೋಷ್ಟು ಟೈಮ್ ನನಗೆ ಇಲ್ಲ. ಓಕೆನಾ? ಸೊ ಆ್ಯಂಡ್ ಇನ್ನೊಂದು ಗಾಯ್ಸ್, ಯುವ ನಿಧಿ ಹೋಲ್ಡರ್ಸ್ಗೆ ಹೇಳ್ತಾ ಇರೋದು, ಈ ಸ್ಕೀಮ್ ಬರುತ್ತೆ, ಒಂದೊಂದು ದಿವಸ ಸ್ಟಾಪ್ ಆಗುತ್ತೆ. ಬಟ್ ನೀವು ಗೌರ್ಮೆಂಟ್ ಜಾಬ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಇವಾಗ ಜಾಬ್ಸ್ ಕೂಡ ಬಿಡ್ತಾರೆ, ಇನ್ನೇನು ನೋಟಿಫಿಕೇಷನ್ ಎಲ್ಲ ಬಂದಿದೆ, ಬಟ್ ಇನ್ನೂ ಓಪನ್ ಆಗಿಲ್ಲ. ಓಕೆನಾ? ಅದು ಯಾವಾಗ ಆಗುತ್ತೆ ಅಂತ ಇನ್ನೂ ಹೇಳ್ತಾರೆ. ತುಂಬ ವೇಕೆನ್ಸೀಸ್ ಬಿಡ್ತಾ ಇದ್ದಾರೆ ಗೌರ್ಮೆಂಟ್ ಜಾಬ್ಸು, ಅದಕ್ಕೆ ಪ್ರಿಪೇರ್ ಆಗಿ. ಸೊ ಒಂದು ಒಳ್ಳೆಯ ಜಾಬ್ ತೊಗೊಳ್ಳಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇವಾಗ ಈಗಾಗಲೇ ಗ್ಯಾರಂಟಿಗಳಿಗೆ 50,686 crore ಅನುದಾನ ನೀಡಿದೆ ಗೈಸ್. 50,686 ಕೋಟಿ. ಆ್ಯಂಡ್ ಕಳೆದ ಬಜೆಟ್ಗಿಂತ 614 ಕೋಟಿ ಅನುದಾನವನ್ನು ಕಡಿತ ಮಾಡಿದೆ. ಸೊ ಈ 614 ಕೋಟಿ ಏನಿದೆ ಅಲ್ವಾ, ಸೊ ಅದು ಯುವ ನಿಧಿಗೆ ಎನ್ನುವ ಪ್ರಶ್ನೆ ಇದೆ. ಓಕೆ, ಇನ್ನೂ ಪ್ರಶ್ನೆ ಇದೆ, ಇದು ಯುವ ನಿಧಿಗೆ ಅಂತ ಇನ್ನೂ ಘೋಷಣೆ ಮಾಡಿಲ್ಲ. ಓಕೆ, ಸೊ ನೀವು ಯು ಆಲ್ ಆರ್ ಎಜುಕೇಟೆಡ್ ಪೀಪಲ್, ನೀವು ನ್ಯೂಸ್ ನೋಡಿದರೆ ಗೊತ್ತಾಗುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಯುವ ನಿಧಿಗೆ ಇಷ್ಟು ಅಂತ ಅಮೌಂಟ್ ಇಲ್ಲ, ಬಟ್ ಅದು ಯುವ ನಿಧಿಗೆ ಇರಬಹುದೇನೋ ಅನ್ನೋ ಪ್ರಶ್ನೆ ಇದೆ. ಓಕೆ, ಸೊ ಏನಾದರೂ ಇದ್ದರೆ ಯುವ ನಿಧಿ ರಿಲೇಟೆಡ್ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನಾಟ್ ಟು ವರೀಸ್. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ, ಏನು ಅವರು ಇದು ಹೇಳಿದ್ದಾರೆ ಬಜೆಟಲ್ಲಿ ಅಂತಂದರೆ, 913 ಕೋಟಿ ಆಲ್ರೆಡಿ ನಾವು 3 ಲಕ್ಷ, ಅಂದರೆ 3.8 ಲಕ್ಷ ಬೆನಿಫಿಷಿಯರ್ಸ್ರಿಗೆ ಡಿಸ್ಬರ್ಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದರೆ ಆಲ್ರೆಡಿ ನಾವು ಕೊಟ್ಟಿದ್ದೀವಿ, ನಿರುದ್ಯೋಗ ಭರ್ತಿ ಪಾವತಿ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿದ್ದು. ಇದನ್ನು ಬಿಟ್ಟರೆ ಅನುದಾನದಲ್ಲಿ ಯಾವುದೇ ರೀತಿಯಾದಂಥ ಈ ಒಂದು ಗ್ಯಾರಂಟಿಗೆ ದುಡ್ಡು ಇಷ್ಟು ಅಂತ ಅನೌನ್ಸ್ ಮಾಡಿಲ್ಲ, ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಜನರು ನನಗೆ ಕಳಿಸ್ತಾ ಇದ್ರಿ, ನ್ಯೂಸ್ ಪೇಪರೆಲ್ಲ ಈ ಥರ ನ್ಯೂಸಲ್ಲಿ ಬಂದಿದೆ ಮ್ಯಾಮ್ 600 ಸಮಥಿಂಗ್ ಯುವ ನಿಧಿಗೆ ಅಂತ ಹೇಳಿಬಿಟ್ಟು. ಬಟ್ ಇದು ಇನ್ನೂ ಫೈನಲ್ ಆಗಿಲ್ಲ ಗೈಸ್. ಓಕೆನಾ? ಸೊ ಈ ಏನು ಕಡಿತಾ ಇದೆ ಅಲ್ವಾ 614 ಕೋಟಿ, ಅದು ಯುವ ನಿಧಿಗೆ ಎನ್ನುವ ಪ್ರಶ್ನೆ ಇದೆ ಅಷ್ಟೇ. ಸೊ ಇದ್ರೂ ಇರಲಿ, ಓಕೆ, ಈ 3000 ಚೆನ್ನಾಗಿದೆ. ಬಟ್ ಅವ್ರೇನು ಈ ಒಂದು ಸ್ಕೀಮಲ್ಲಿ ಹೇಳಿದ್ದು ಅಂತಂದರೆ, ಜಾಬ್ಸ್ ಸಿಗೋವರೆಗೂ ನಾವು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವಾಗ ಸಡನ್ನಾಗಿ ಸ್ಟಾಪ್ ಮಾಡಿದರೆ, ಇನ್ನು ನೀವು ಜಾಬ್ ಕೂಡ ಕೊಟ್ಟಿಲ್ಲ, ಸಡನ್ನಾಗಿ ಸ್ಟಾಪ್ ಮಾಡಿದರೆ ಹೇಗೆ ಅಂತ ತುಂಬ ಜನರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ಗಳು. ನಿಜನೇ ಅಲ್ವಾ? ನೀವು ಸರ್ಕಾರಕ್ಕೆ ಬಂದಿದ್ದೀರಾ, ಏನು ಹೇಳಿ, ನೀವು ಜಾಬ್ ಸಿಗೋವರೆಗೂ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ವೋಟ್ ಹಾಕ್ಸ್ಕೊಂಡು ಸರ್ಕಾರಕ್ಕೆ ಬಂದಿದ್ದೀರಾ. ಬಟ್ ಇವಾಗ ನೋಡಿದರೆ ನೀವಿನ್ನೂ ಜಾಬೇ ಕೊಟ್ಟಿಲ್ಲ ಅಂದಮೇಲೆ ದುಡ್ಡು ಏನಕ್ಕೆ ಸ್ಟಾಪ್ ಮಾಡ್ತೀರಾ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ಫೈನಲ್ ಡಿಸಿಷನ್ ಏನು ಬರುತ್ತೆ ಅಂತ. ಏನಾದರೂ ಬಂದರೆ ಹೇಳ್ತೀನಿ. ಹಾಗೆ ಮಾರ್ಚ್ 1 ಸೆಲ್ಫ್ ಡಿಕ್ಲರೇಷನ್ ಚಿಕ್ಕಮಗಳೂರು ಬಿಟ್ಟು ಯಾರಿಗೆಲ್ಲ ಇನ್ನೂ ಮಾಡೋಕ್ಕೆ ಬರ್ತಾ ಇಲ್ಲ, ವೆಯ್ಟ್ ಮಾಡಿ, ಸರ್ವರ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದವರು ಮಾಡಿ, ಬರಲಿಲ್ಲ ಅಂತಂದರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಕ್ತು ನೋಡಿ, ಇವ್ರು ಯಾರೋ
Stop spreading misinformation without properly checking facts. 600 crore has been allocated for Yuhanidhi. I was watching your channel because you were giving good information, but today you lost the trust ಅಂತ ಹೇಳಿ. ಆ್ಯಂಡ್ ಯಾ ಸ್ಪ್ರೆಡ್ಡಿಂಗ್ ಮಿಸ್ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ದೀರಾ. ನಾನು ಯಾವುದೇ ರೀತಿಯಾದ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ್ತಾ ಇಲ್ಲ. ಆ್ಯಂಡ್ ನೀವು ನಾನು ಅಪ್ಲೋಡ್ ಮಾಡಿರುವ ಟೈಮ್ ನೋಡಿ, ನಿನ್ನೆ ಮಾಡಿರೋದು, ಓಕೆನಾ, ಇವತ್ತು ಮಾಡಿಲ್ಲ. ಸೊ ಟೈಮ್ ನೋಡಿಕೊಂಡು ನಾನು ಯಾವಾಗ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಕಾಮೆಂಟ್ ಹಾಕೋಕ್ಕೆ ಟ್ರೈ ಮಾಡಿ. ಬೀಯಿಂಗ್ ಆ್ಯನ್ ಎಜುಕೇಟೆಡ್ ಪರ್ಸನ್ ಅಷ್ಟಾದರೂ ಸೆನ್ಸ್ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇಷ್ಟೇ. ಬಾಯ್ ಬಾಯ್ ಗೈಸ್.